ನೋಡ್ರಿ ಇದೇ ಗೊಂದಲದಾಗ ನೀವು ನೋಡ್ರಿ ಈಗ ನೀವು ಫಸ್ಟ್ ನಿಮ್ಮ ಮಾಧ್ಯಮದಲ್ಲಿ ಏನು ತೋರಿಸ್ತೀರಿ? ಡಿ ಕೆ ಶಿವಕುಮಾರ್ ಅವರು ಡೆಲ್ಲಿಗೆ ಹೋದ್ರಂದ್ರೆ ಡಿ ಕೆ ಶಿವಕುಮಾರ್ ಡೆಲ್ಲಿಗೆ ಹೋದ್ರಂತ ತೋರಿಸ್ತೀರಿ. ಸಿದ್ದರಾಮಯ್ಯ ಅವರು ಡೆಲ್ಲಿಗೆ ಹೋದ್ರು, ಅವರು ಡೆಲ್ಲಿಗೆ ಹೋದರು, ಕುರ್ಚಿ ಜಗಳ ಅಂತ ತೋರಿಸ್ತೀರಿ. ಅದೇ ನಿಮ್ಮ ಯಾತಗಿರಿ ಕುಡಿಯೋ ನೀರಿನ ಸಮಸ್ಯೆ ಅಂತ ಆ ವಿಷಯ ಬಂದು ತೋರಿಸ್ತೀರಾ? ತೋರಿಸಂಗಿಲ್ಲ. ಯಾಕಂದ್ರೆ ಅದು ಜನರಿಗೆ ಭಾಳ ಆಕರ್ಷಣೆ ಆಗಂತ. ಹಂಗಾಗಿ ಇವ್ರು ಏನು ನಾಟಕ ಮಾಡ್ತಾರೆ, ಇವ್ರು ಏನು ಮಾಡ್ತಾರೆ, ಕಾಂಗ್ರೆಸ್ ಸರ್ಕಾರದ ನಾಟಕ ಏನು ಮಾಡ್ತದೆ ಅಂತಂದ್ರೆ ಈ ಥರ ನಾವು ಕಚ್ಚಾಡ್ಕೊಂತ ಇದ್ದುಬಿಟ್ರೆ ಜನರ ಸಮಸ್ಯೆನ ಕೇಳೋಕ್ಕೆ ಆಗಂಗಿಲ್ಲ. ಅವ್ರವರೇ ಕಚ್ಚಾಡಕತ್ತಾರೆ, ನಮ್ದೆಲ್ಲಿ ಸಮಸ್ಯೆ ಕೇಳ್ತಾರೆ ಅಂತ 3 ವರ್ಷದಿಂದ ಇದೇ ಪಿಕ್ಚರ್ನ ಓಡ್ಸಕತ್ತಾರೆ. ಒಂದೇ ಧಾರಾವಾಹಿನ ರಿಪೀಟ್ ಟೆಲಿಕಾಸ್ಟ್ ಮಾಡಕತ್ಬಿಟ್ರೆ, ಸೀರಿಯಲ್ ಟೆಲಿಕಾಸ್ಟು. ಕುರ್ಚಿ ಏನು ಸಿದ್ದರಾಮಯ್ಯ ಸಾಹೇಬ್ರ ಪಾಲಿಗೆ ಆಗ್ತವೆ, ಡಿ ಕೆ ಶಿವಕುಮಾರ್ ಪಾಲಿಗೆ ಆಗ್ತವೆ ಅಂತ ಮೊದಲು ಒಂದು 4-5 ವರ್ಷದಿಂದ ಸೀರಿಯಲ್ನಾಗ ಬರ್ತಿದ್ವಲ್ಲ. ಹಿಂಗೆ ತಿರ್ಗಾನ ಜಿಕ್ ಅಂತ ಹಿಂಗೆ ನೋಡೋದು, ಹಿಂಗೆ ತಿರ್ಗಾನ ಒಂದು 4-5 ಸಲ ಕ್ಲೋಸಪ್ ಶಾಟ್, ಆ ಥರ ಇವರು ಒಂದೇ ಸೀರಿಯಲ್ನ ಒಂದೇ ಎಪಿಸೋಡ್ನ ಓಡಿಸಂತ 3.5 ವರ್ಷ ಓಡಿಸ್ತಿದ್ದಾರೆ. ಇನ್ನೂ 1.5 ವರ್ಷ ಹಿಂಗೆ ಓಡಿಸಿ ಕರ್ನಾಟಕ ಜನರಿಗೆ ಕುರ್ಚಿ ಜಗಳದಲ್ಲೇ 5 ವರ್ಷ ಈ ಸರ್ಕಾರ ಕಂಪ್ಲೀಟ್ ಮಾಡಿ ಅಭಿವೃದ್ಧಿ ರಹಿತ ಸರ್ಕಾರ ಇದಾಗಿದೆ. ಯಾರ ಬಗ್ಗೆನೂ ಚಿಂತೆ ಇಲ್ಲ ಇವರಿಗೆ. ಸುಮ್ಮನೆ ಕುರ್ಚಿಗೋಸ್ಕರ ಜಗಾಡ್ದಂಗೆ ಮಾಡ್ತಾರೆ. ಸುಮ್ಮನೆ ಜನರಿಗೆ ಮಂಕ್ ಬುರ್ಜಿ ಎರ್ಸಕತ್ತಾರೆ. ಅಲ್ಲ, ನನ್ನ ಆಸೆ ಏನು? ಅಲ್ಲ, ನಮ್ಮ ಆಸೆ ಏನು? ಸಿದ್ದರಾಮಯ್ಯ ಸಾಹೇಬ್ ಎಷ್ಟು ದಿನ ಅಧಿಕಾರದಾಗಿರುತ್ತೆ ಅಷ್ಟು ದಿನ ಒಳ್ಳೇದೇ ಅಂತ ಹೇಳ್ತೇವೆ. ಅಲ್ಲ, ನಾನು ಹೇಳಿದ್ನಲ್ರಿ, ಅದೇ ಅಷ್ಟೇ ಇದಕ್ಕಷ್ಟೇ ಇದೀನಿ. ಆದರೆ ಇದು ಏನಾಗ್ತದೆ ಅಂತಂದರೆ ಜನರಿಗೆ ಇವತ್ತು ಸಿದ್ದರಾಮಯ್ಯ ಸಾಹೇಬ್ರಿಗೆ ನಾವು ಯಾಕೆ ಇಷ್ಟಪಡ್ತೀವಿ ಹೇಳ್ರಿ? ಅವ್ರು ಅಧಿಕಾರದಾಗಿದ್ದಂಥ ಭಾಳ ಒಳ್ಳೆ ಕೆಲಸ ಮಾಡಿದ್ದಾರೆ, ಅವ್ರು ಇಷ್ಟರೇ ಬಜೆಟ್ ಮಂಜೂರು ಮಾಡಿ ಎಲ್ಲ ಅಂತ. ಈಗ ಆ ಕುರ್ಚಿ ನೆಪದಲ್ಲಿ ಜನರನ್ನು ಮರೆಯಕತ್ತ ಮೇಲೆ ಅಭಿಮಾನನೂ ಕಡಿಮೆ ಆಗ್ತದೆ. ಯಾಕಂತಂದರೆ ಈಗ ಏನು ಅಭಿವೃದ್ಧಿ ಕೆಲಸ ಮಾಡಲಾರ್ದೆ, ಜನರಿಗೆ ಸಮಸ್ಯೆ ಇದೆ, ಅದ್ರ ಬಗ್ಗೆ ಸ್ಪಂದಿಸಲಾರ್ದೆ ಇವತ್ತು ಅವ್ರು ಹೆಂಗಾಗಿಬಿಟ್ಟಿದ್ದಾರೆ ಅಂತ ಅವ್ರಿಗೂ ಕೆಲಸ ಮಾಡೋಕೆ ಆಸಕ್ತಿನೇ ಉಳಿದಿಲ್ಲ. ಯಾಕಂದರೆ ಅಲ್ಲ ತಂಡ್ರಿ, ನಾನು ಕಂಪ್ಲೀಟ್ ಮಾಡಿ ಇವತ್ತು ಸಿದ್ದರಾಮಯ್ಯವ್ರಿಗೆ ಏನಾಗಿದೆ, ಏನೋ ಅಭಿವೃದ್ಧಿ ಮಾಡ್ಬೇಕಂತಂದ್ರೂ ಮಾಡ್ಲಾರ್ದಂಗೆ ಯಾವಾಗ ನಂದು ಕುರ್ಚಿ ಕಚ್ಕೊಂತಾರೆ ಅನ್ನೋದು ಆ ಅಂಜಿಕೆಯಲ್ಲಿ ಏನೋ ಅಭಿವೃದ್ಧಿನೇ ಮಾಡ್ಲಾರ್ದಂಗೆ ಕುಂತಾರೆ. ಅದ್ರ ಬದಲು ಅವರು ಎಷ್ಟು ದಿನರೇ ಇರಲಿ, ನೇರವಾಗಿ ಒಳ್ಳೆ ಕೆಲಸ ಮಾಡ್ಕೊಂತ ಹೋದ್ರೆ ಭಾಳ ಒಳ್ಳೇದಂತ. ಈಗ ರಾಜಣ್ಣವರು ಒಂದು ಡೈನಾಮಿಕ್ ಲೀಡ್ರು, ಸ್ಟೇಟ್ ಫಾರ್ವರ್ಡ್ ಆಗಿ ಸ್ಟೇಟ್ಮೆಂಟ್ ಕೊಟ್ಟಕ್ಕೆ ಸೀದಾ ಮನೆ ಕುಂದಿಸ್ಬಿಟ್ಟಾರೆ ರಾಜಣ್ಣವರಿಗೆ. ರಾಜಣ್ಣವರು ರಬ್ಬರ್ ಸ್ಟಾಂಪ್ ಆಗಿದ್ರೆ ಅವ್ರ ಅಧಿಕಾರದಲ್ಲಿ ಮುಂದುವರಿತಿದ್ರು. ಅದು ಈ ಅಧಿಕಾರ ಇರದೇ ಇರಲಿ, ರಾಜಣ್ಣವ್ರು ಹಿಂಗೆ ಡೈನಾಮಿಕ್ ಲೀಡ್ರಾಗಿ ಸ್ಟೇಟ್ಮೆಂಟ್ ಕೊಡ್ತಾರೆ. ಅವ್ರು ಹೇಳಿದ್ದಾರೆ ಈ ಗೊಂದಲ ಬಗೆಹರಿಸಿ ಇದು ಕೊಡ್ರಂತ. ಅವರೊಬ್ಬರು ಹಿರಿಯ ಮಾಜಿ ಸಚಿವರು, ಶಾಸಕರು ಯಾರು ಮಾತು ಸರ್ಕಾರ ಪರಿಗಣಿಸ್ಬೇಕು, ಹೇಳ್ಬೇಕು, ಹೈಕಮಾಂಡ್ ಒಂದು ಬಂದು ಕ್ಲಿಯರ್ ಮಾಡಬೇಕು. ಅಭಿವೃದ್ಧಿ ಮಾಡ್ಲಾರಕ್ಕೆ ಗೊಂದಲ ಅವ್ರು ಬಗೆಹರಿಸಲು ಹೋಗ್ಯಾರ ಅಷ್ಟೇ. ಸುಮ್ಮನೆ ನೋಡ್ರಿ, ಯಾರು SC STಗೆ ಯಾವ ಪಕ್ಷದವರು CM ಸ್ಥಾನ ಕೊಡಂಗಿಲ್ಲ. ಅಧಿಕಾರ ಸುಮ್ಮನೆ ಉಳಿಸೋಕೆ ಈ ಮುಖ್ಯಮಂತ್ರಿ ಒಂದು ಏನು ಈ ಚರ್ಚೆ ನಡೆದಾಗ SC ST ಜನರು ಉಪಯೋಗಿಸಂತಾರೆ ಹೊರತಾಗಿ ಇತಿಹಾಸದಲ್ಲಿ ಯಾರು SC STನ ಅಧ್ಯಕ್ಷರು ಇಲ್ಲಿ ಮುಖ್ಯಮಂತ್ರಿ ಮಾಡಿಲ್ಲ, ಮುಂದೂ ಮಾಡಂಗಿಲ್ಲ. ಮೂಗಿಗೆ ಎಲ್ಲರೂ ತುಪ್ಪ ಹಚ್ಕೊಂತ ಹೋಗ್ತಾರೆ. ಸುಮ್ಮನೆ ಅದು ಚರ್ಚೆ ಆಗ್ತದೆ ಅಷ್ಟೇ.